ಶರಣ್ ರೀ, ನಮ್ಮ ಮಂದಿ ನಾವು ಹೊಂಟೇವಿ ಇವತ್ತು ಶ್ರೀರಂಗಪಟ್ಟಣಕ್ಕೆ. ನನ್ನ ಜರ್ನಿನ ಸ್ಟಾರ್ಟ್ ಮಾಡಿ ನಾನು ನಮ್ಮ ಬಸ್ ಸ್ಟಾಪಿಂದ ಸ್ಯಾಟ್ಲೈಟ್ ಬಸ್ ಸ್ಟಾಪಿಗೆ, ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡೇವ್ರಿ. ಬರ್ರಿ ಹೋಗೋಣ. ನೋಡ್ರಿ ಇಂಥ ರಶ್ನಾಗೂ ಸೀಟ್ ಹಿಡ್ಕೊಂಡು ಕುಂತ್ಬಿಟ್ಟೆವು. ಹೇಳಿ ಕೇಳಿ ಉತ್ತರ ಕರ್ನಾಟಕ ಮಂದಿ ಎಲ್ಲಿದ್ರೂ ಪಾರ ಬಿಡ್ತೇವೆ ನಾವು. ನೋಡ್ರಿ ಈ ಬಸ್ನಾಗೂ ರಶ್ ಇತ್ತು, 2 ಸೀಟ್ ಗಿಟ್ಟಿಸ್ಕೊಂಡ್ಬಿಟ್ಟೇವೆ. ನೋಡ್ರಿ ಎಷ್ಟು ರಶ್ನೆ. ನೋಡ್ರಿ ಇವರ ನಮ್ಮ ಅಂಟಿ ನೋಡಕ್ಕೆ ಅಂಟಿ ಕಣಂಗೆ ಆಗಲ್ರಿ, ಅಕ್ಕ ಕಣಂಗೆ ಆಕಾರ. ನಾವು ರಿಲೇಷನ್ಯಾಗ ಅಂಟಿ ಅಂತೇವ್ರಿ. ನೋಡ್ರಿ ನಾವು ಇವತ್ತು ಏನು ಅಂದ್ಕೊಂಡೇವಿ ಅಂದ್ರೆ ಒಂದು 3-4 ಪ್ಲೇಸ್ ಆದರೂ ಕವರ್ ಮಾಡೋಣ ಅಂತ ಅಂದ್ಕೊಂಡೀವಿ. ಶ್ರೀರಂಗನಾಥ ಸ್ವಾಮಿ ಟೆಂಪಲು, ನಿಮಿಷಾಂಬ ಟೆಂಪಲ್, ಗುಂಬಜು, ಟಿಪ್ಪು ಸುಲ್ತಾನ್ ಅರಮನೆ, ಇನ್ನೊಂದು ತ್ರಿವೇಣಿ ಸಂಗಮ. ನೋಡ್ರಿ ಗದ್ದ ಶಿಸ್ತಾಗಿ ಹೊಡೆದು ಬಿಟ್ಟಿದ್ನಿ ರೀ. ನಾಷ್ಟ ನಿದ್ದಿನ ಹಂಗೆ ಫುಲ್ಲು ಜೋರ ಬಂದುಬಿಡ್ತ್ರಿ. ನೋಡ್ರಿ ಈ ಫೈನಲಿ ರೀಚ್ಡ್ ಶ್ರೀರಂಗಪಟ್ಟಣ. ಭಾಳ ಖುಷಿ ಆತ್ರಿ. ನೋಡ್ರಿ ನಮ್ಮ ಅಂಟಿ ಈಗ ನಾವೇನು ನೆಕ್ಸ್ಟ್ ಟಾರ್ಗೆಟ್ ಇಟ್ಟೇವು ಅಂತಂದ್ರೆ ಚಹಾ ಕುಡಿಯೋಕೆ ಹೋಗೋದ್ರಿ. ಚಾದ ಅಂಗಡಿ ಹುಡುಕದ, ಯಾಕಂದ್ರೆ ನಮ್ಮ ಮಂದಿಗೆ ತಿಂದ ಮ್ಯಾಲೆ ಚಹಾ ಕುಡಿಬೇಕು. ಸೊ ಅದಕ್ಕೆ ಚಹಾ ನಮ್ಗೆ ಠಾಣಿಕ್ ಇದ್ದಂಗೆ ರೀ. ಉತ್ತರ ಕರ್ನಾಟಕ ಮಂದಿಗೆ ಚಹಾ ಸಿಕ್ಕಿಲ್ರಿ, ಅದಕ್ಕೆ ಆಟೋ ಸಿಕ್ತಾ. ಆಟೋದಾಗ ನಾವೀಗ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಹೊಂಟೇವಿ. ಯಾಕಂತ ಹೇಳಿದ್ರೆ 1:15 ಕ್ಲೋಸ್ ಆಕತ್ತಂತ ಹೇಳಿದ್ರು ರೀ. ದರ್ಶನ ಮುಗಿಸ್ಕೊಂಬಿಡೋಣ ಅಂಥೇಳಿ ಮೊದಲು ಈಗ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಹೊಂಟೇವ್ರಿ. ಈ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಮಂಡ್ಯ ಡಿಸ್ಟಿಕ್ನಾಗಿರೋ ಶ್ರೀರಂಗಪಟ್ಟಣ ತಾಲೂಕ್ನಾಗಿರೋ ರಂಗನಾಥ ಸ್ವಾಮಿ ಟೆಂಪಲ್. ಇದು ಬ್ಯಾಂಗ್ಳೂರಿಂದ 120 ಕಿಲೋಮೀಟ್ರ್ ಆಗುತ್ತೆ ರೀ. ಈ ಟೆಂಪಲ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದೊಂದು ಪುರಾತನ ಐತಿಹಾಸಿಕ ದೇವಾಲಯ ಐತ್ರಿ. ಇದು 12ನೇ ಶತಮಾನ ಹೊಯ್ಸಳರ ಒಂದು ದೇವಾಲಯ ಆಗೈತ್ರಿ. ಇದು ನೋಡ್ರಿ ಆರ್ಕಿಟೆಕ್ಚರ್ ಎಲ್ಲ ಹೆಂಗೈತ್ರಿ, ಅವಾಗಿಂದ ಎಷ್ಟು ದೊಡ್ಡದೈತಿ, ವಿಶಾಲವಾಗೈತ್ರಿ. ನೋಡ್ರಿ ಇವ್ರ ಟ್ರಿಪ್ಪಿಗೆ ಬಂದಾರ ಹುಡ್ರ. ಇವ್ರು ನೋಡಿ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾತ. ಇವ್ರು ಮಾತಾಡೋ ಸ್ಲ್ಯಾಂಗ್ ನೋಡಿ ನಮ್ಮ ಕಡೆಲ್ದಾರ ಅಂದ್ಕೊಂಡಿರಿ. ಇವರು ಉತ್ತರ ಕರ್ನಾಟಕದವ್ರಿ. ನೋಡ್ರಿ ನಮ್ಮ ಅಂಟಿದ ಫೋಟೋಶೂಟ್ ಮಾಡತ್ತೇನೆ. ಇದ ಗ್ಯಾಪ್ನ್ಯಾಗ ನಾನು ಮಾಡತ್ತೇನೆ. ಹೆಂಗೆ ಫೋಟೋಶೂಟ್ ಐತ್ರಿ ನಂದು. ಈ ಗ್ಯಾಪ್ನ್ಯಾಗ ನಾನು ಫೋಟೋಶೂಟ್ ಮಾಡ್ಕೊಂಡಿರ್ಕಿಲ್ರಿ, ವಿಡಿಯೋ ಶೂಟ್ ಮಾಡ್ಕೊಳತ್ತೇನೆ ನಂದು ಇರಲಿ ಅಂಥೇಳಿ. ಇದನ್ನ ಯಾಕೆ ನಾನು ನಿಮ್ಗೆ ತೋರ್ಸಾತ್ತೇನೆ ಅಂತಂದ್ರೆ ಇದು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶೈಲಿ ಹೋಲುತ್ರಿ ಗೋಪುರ. ನೋಡ್ರಿ ಈ ಕಪಲ್ ನೋಡ್ರಿ ಹೆಂಗೆ ಎಷ್ಟು ಚಂದ ಟ್ರೆಡಿಷ್ನಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಬರತ್ತಾರೆ. ಹಿಂಗೆ ಬರ್ಬೇಕ್ರಿ. ನೋಡ್ರಿ ಚಹಾ ಕುಡಿಯೋಕೆ ಹೋದ್ವಿ. ಚಹಾ ಕುಡಿಯೋ ಹೊತ್ತಿನಾಗ ಬಿಸಿ ಬಿಸಿ ವಡಗಿ ಹಾಕತ್ತಿದ್ವು ಅಂತ ಹೇಳಿ ವಡಗಿ ತಿನ್ನಾಕ ಬ್ಯಾಟಿಂಗಿಗೆ ನಿಂತ್ರಿ. ಅಲ್ಲಿ ನಂತರ ಒಂದು ಗೊಟ್ಟ ಚಹಾ ಏರಿಸಿ ಫುಲ್ ಸ್ಟ್ರಾಂಗಾಗಿ ಹೊಂಟ್ಬಿಟ್ಟಿವ್ರಿ. ಈಗ ನೋಡ್ರಿ ಅಣ್ಣನ ಗೈಡು ಆಗಿದ್ರು, ಮತ್ತು ಹೊಳ್ಳಿ ಅವರೆಲ್ಲ ಹೇಳತ್ತಿದ್ರೆ ಕರ್ಕೊಂಡು ಹೊಂಟಾರಿ. ಈಗ ಟೆಂಪಲ್ಗೆ ಎಲ್ಲೆಲ್ಲಿ ತೋರಿಸ್ತಾರೆ ನೋಡ್ಬೇಕ್ರಿ. ಇದು ವಾಟರ್ ಟ್ಯಾಂಕ್ ಅಂತ್ರಿ. ಅವಾಗ ಆನೆಗಳಿಗೆಲ್ಲ ನೀರು ಇಕ್ತಿದ್ರಂತ. ಇದು ಟಿಪ್ಪು ಸುಲ್ತಾನನ ಸಮಾಧಿ ರೀ. ಇಲ್ಲಿ ಆಂಗ್ಲೋ ಮೈಸೂರು ಇದ್ದಾಗ ಸಾಯಿಸಿಲ್ ತಂದು ಹಾಕಿದ್ರಂತ್ರಿ. ಇದು ನಿಮಿಷಾಂಬ ಟೆಂಪಲ್ ರೀ. ಯಾಕಂತ ಕರೀತಾರಂತಂದ್ರೆ ಈ ದೇವಿ ನಿಮಿಷಗಳಲ್ಲಿ ಭಕ್ತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಿಮಿಷಾಂಬ ಟೆಂಪಲ್ ಅಂತ ಅಂತಾರೆ ರೀ. ಮತ್ತೇನಂತಂದ್ರೆ ಇದು ಕೃಷ್ಣರಾಜ ಒಡೆಯರ್ ಕಾಲದಾಗ ನಿರ್ಮಾಣ ಆಗಿರೋಂಥ ದೇವಾಲಯ ರೀ. ಇಲ್ಲೇ ಹೊರಗಲ್ ದೇವ್ರ ದರ್ಶನ ಮಾಡ್ಸತ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ ಇದು ಕಾವೇರಿ ನದಿ ತೀರದಾಗ ಐತ್ರಿ. ನೋಡ್ರಿ ಈಗ ದಾಸೋಹಕ್ಕೆ ಬಂದ್ವಿ ರೀ. ಲೇಟ್ ಆಗಿತ್ತು ರೀ, ಅಂದರೂ ನಮಗೆ ಪ್ರಸಾದ ಸಿಕ್ತು. ಅದು ಹಣೆ ಬರ್ದಾಗ ಅನ್ನದ ಋಣ ಇರ್ಬೇಕಂತಾರಲ್ರಿ. ಅದಕ್ಕೆ ಯಾರ್ಯಾರು ಹಣ ಬರ್ದಾಗ ಅನ್ನದ ಋಣ ಇರ್ತೈತೆ ಅವ್ರವ್ರು ಊಟ ಮಾಡೋದ್ರಿ. ಪ್ರಸಾದ ಅನ್ನದಾತ ಸುಖಿ ಭವ ಅನ್ಕೊಂಡು ಪ್ರಸಾದ ತೊಗೊಂಡ್ವಿ ರೀ. ನಾವೀಗ ನೆಕ್ಸ್ಟ್ ಹೊಂಟೇವಿ ರೀ ಹೊಳಿ ಕಡೆ ರೀ. ನೋಡ್ರಿ ಹೊಳಿ ಇಲ್ಲೇ ಐತಿ ಪಕ್ಕಕ್ಕೆ. ಎಷ್ಟು ಚಲೋ ಐತ್ರಿ. ವೀಕೆಂಡ್ ಎಲ್ಲ ಹುಡುಗರನ್ನ ಕರ್ಕೊಂಬರ್ಬೋದು. ಭಾಳ ಅಂದ್ರೆ ಭಾಳ ಚಲೋ ಐತಿ ಪ್ಲೇಸ್. ದೇವಸ್ಥಾನ ದರ್ಶನ ಆಕತಿ, ಮತ್ತು ಹೊಳ್ಯಾಗ ಹುಡುಗರು ಎಂಜಾಯ್ಮೆಂಟ್ ಮಾಡ್ತಾರೆ. ನೋಡ್ರಿ ನಾನೀಗ ಹೊಳ್ಯಾಗ ಇಳ್ದೇನೆ. ಯಾಕಂದ್ರೆ ನಮ್ಮ ಅಂಟಿ ನಂದು ವೀಡಿಯೋ ಮಾಡ್ತೇನೆ ಅಂಥೇಳಿ ವೀಡಿಯೋ ನಾನು ಮಾಡಿರ್ಕಿಲ್ರಿ. ನೀ ಮಾಡಿ ಏನ ಅಂತ ಕೇಳಿದ್ರೆ ಅದಕ್ಕೆ ನಾ ಮಾಡಿಲ್ಲ, ನೀವು ಮಾಡಿರಿಲ್ಲ ಅಂತಂದು ತಗೋರಿ ಏನರಾಗಲಿ ಈಗಾರ ಮಾಡಿರಿ ಅಂಥೇಳಿ ವೀಡಿಯೋ ಮಾಡತ್ತೀರಿ. ನೀರಾಗ ಇಳಿದ್ಬಿಟ್ಟೇನಿ ರೀ ಫುಲ್. ನೋಡ್ರಿ ನಾವು ನೀರಾಗ ಇಳಿದ್ಬಿಟ್ರೆ ಸಣ್ಣ ಹುಡ್ರು ಹಾಕ್ಯವ್ರಿ. ಸಣ್ಣ ಮಕ್ಕಳಾಗಿ ಅಂಥೇಳಿ ಆಟ ಆಡ್ಕೊಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ವಾಕ್ ಮಾಡತ್ತಿದ್ವಿ ರೀ. ನೀರಂತೂ ಭಾಳ ಅಂದ್ರೆ ಭಾಳ ಕ್ಲಿಯರ್ ಇತ್ತು ರೀ. ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ನೀರಾಗ. ನೋಡ್ರಿ ಹಂಗೈತಿದೆ ಟೆಂಪಲ್. ಎಷ್ಟು ದೊಡ್ಡದಾಗೈತಿ. ಹಿಂದೆ ಅನ್ನದಾಸೋಹ ರೀ. ಇದು ಜಾತ್ರೆ ಆದಂಗೆ ಆಗೈತೆ ನೋಡ್ರಿ. ಸಣ್ಣದೊಂದು ಜಾತ್ರೆ. ಸಂಡೇ ಬಂದಿದ್ವಲ್ರಿ ವೀಕೆಂಡ್, ಅದಕ್ಕೆ ಅಷ್ಟು ಜನ ಇದ್ರು. ಇದು ಬಟ್ಟೆ ಚೇಂಜ್ ಮಾಡಕ್ಕೆ ರೀ. ಅಲ್ಲೇ ಹೊಳೆಗೆ ಏನರ ನೀರಾಗ ಜಳಕಾದು ಮಾಡಿದ್ರೆ ಚೇಂಜ್ ಮಾಡಕ್ಕೆ ರೀ. ಇದು ಕಾಯಿಪಲ್ಲೆ ಹಣ್ಣು ಹಂಪಲ ಎಲ್ಲ ಹಚ್ಚಿದ್ರು ನೋಡ್ರಿ ಇಲ್ಲಿ. ನಾವೀಗ ಅಲ್ಲಿಂದ ನಿಮಿಷಾಂಬ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಈಗ ನಾವು ಗುಂಬಜಿಗೆ ಬಂದೀವಿ ರೀ. ಈ ಗುಂಬಜಿ ಏನಂದ್ರೆ ಟಿಪ್ಪು ಸುಲ್ತಾನನ ತಂದೆ ತಾಯಿಯ ಒಂದು ಸಮಾಧಿ ಅಂತ್ರಿ. ಇದು ಡೆಸ್ಟಿನಿ ಅಂತಾರೆ ಅದಕ್ಕೆ. ನೋಡ್ರಿ ಅಲ್ಲಿರೋ ಹುಡ್ರ ಇಲ್ಲೂ ಸಿಕ್ಕರ್ರಿ. ನಾವು ಇದ್ರಾಗ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ನಾಗ ಕೂಡಿದ್ರಲ್ಲಿ ಗುಲ್ಬರ್ಗದಾರ.
ಅವರ ಇಲ್ಲೂ ಸಿಕ್ಕರು. ಅವ್ರ ಜೊತೆಗೆ ಒಂದು ಫೋಟೋ ತೆಗೀರಿ ಅಪ್ಪಿ ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡು ಒಳಗೆ ವೀಡಿಯೋ ಮಾಡೋಕೆ ಅಲೋ ಇದ್ರಕ್ಕಿಲ್ಲ. ಹೊರಗಡೆದೆಲ್ಲ ಒಂದು ವ್ಯೂನ ವೀಡಿಯೋ ಮಾಡೀನಿ ರೀ ನಾನು. ಚಂದ ಐತ್ರಿ ಗಾರ್ಡನ್ ಎಲ್ಲ. ನಾವೀಗ ಬಂದಿರೋದ್ರಿ ಟಿಪ್ಪು ಸುಲ್ತಾನ್ ಅರಮನೆಗೆ ರೀ. ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತಂತ್ರಿ. 5 o'clock ಕ್ಲೋಸ್ ಆಕತಿ ಅಂತ ಹೇಳಿ ನಾವು ಸ್ವಲ್ಪ ಜಲ್ದಿನೇ ಬಂದ್ವಿ ರೀ ಒಳಗೆಲ್ಲ ನೋಡ್ಬೇಕಂತ ಹೇಳಿ. ಇದು ಅವಾಗಿನ ಕಾಲದ ಪೇಂಟಿಂಗ್ ನೋಡ್ರಿ, ಎಷ್ಟು ನೀಟ್ ಡೀಟೇಲ್ಡಾಗಿ ಅದು ರಾಣಿ ಕರ್ಕೊಂಡು ಹೋಗೋದು, ಎತ್ತಿಂದ ಚಕ್ಕಡಿ, ಕುದುರೆ, ಅವಾಗ ಸೈನಿಕರು ಹಿಂಗೆ ಯುದ್ಧ ಮಾಡ್ತಿದ್ರು ಕುದುರೆಯಾಗ, ಮತ್ತು ಅಶ್ವದಳ, ಗಜದಳ ಅಂತೆಲ್ಲ ಇರ್ತಿದ್ವು ಅಲ್ರಿ ಅವಾಗ. ನೋಡ್ರಿ ಹೆಂಗಿತ್ತು ಅವಾಗಿನ ಕಾಲದ ಯುದ್ಧದ್ದು. ಇವ್ರು ರಾಜ ರೀ. ಇದು ಒಂಥರ ಮೈಸೂರು ಅರಮನೆ ಇದ್ದಂಗೆ ಐತ್ರಿ. ಮೈಸೂರು ಅರಮನೆ ಅಷ್ಟು ದೊಡ್ಡದಾಗಂಗಿಲ್ಲ, ಬಟ್ ಚಂದ ಐತ್ರಿ. ಇದೆಲ್ಲ ಬ್ಲೂ ಪ್ರಿಂಟ್ ರೀ ಇದ್ರದ್ದು. ಅವಾಗಿಂದ ಅವರು ಯೂಸ್ ಮಾಡಿರೋ ಉಪಕರಣಗಳಂತಾರೆ ನೋಡ್ರಿ. ಇವು ಯುದ್ಧದ್ದು ಬಳಸಿರೋದು ಅವಾಗ ಅವರು ಟಿಪ್ಪು ಸುಲ್ತಾನಂದು ಬಟ್ಟೆ ಮತ್ತು ಖಡ್ಗ ನೋಡ್ರಿ ಹೆಂಗೆ ಅದಾವು. ಈಗ ನಮ್ಗೆ ಎತ್ತಕ್ಕಾಗಲ್ಲ, ಯುದ್ಧ ಮಾಡೋದಂತರೂ ದೂರ ಹೋತ್ರಿ. ಅವಾಗಿನ ಮಂದಿ ಎಷ್ಟು ಗಟ್ಟಿದ್ರು ಅಂತ ಹೇಳ್ರಿ. ಇದು ತಾಮ್ರದ ಪಿರಂಗಿ ಅನ್ಕೊತೀನಿ ರೀ. ಇವೆಲ್ಲ ಬ್ರಿಟಿಷರ್ಸ್ ಕೊಡ್ತಿರೋ ಪದಕಗಳು ರೀ. ಇವಾಗ ಒಳಗಿಂದ ಹೊರಗೆ ಬಂದೀರಿ ನಾನು. ಒಳಗೆ ಮೇಲ್ಗಡೆ ಎಲ್ಲ ಅಲೋವ್ ಇಲ್ಲ ರೀ ಅಲ್ಲೇ ಹೋಗಾಕ. ಇದು 2 ಅಂತಸ್ತಿಂದ ಐತ್ರಿ. ಫುಲ್ಲು ಕಂಬ ಇದೆಲ್ಲ ನೋಡ್ರಿ ಎಷ್ಟು ನೀಟಾಗೈತಿ. ಮೇಲೆಲ್ಲ ಅಷ್ಟು ಪೇಂಟಿಂಗು. ಈಗಿನ ಕಾಲದಾಗ ರೀ 2 ವರ್ಷಕ್ಕೆ ಮನೆ ಎಲ್ಲ ಅದ್ರ ಆಗ್ಬಿಟ್ಟಿರ್ತಾವೆ. ಅವಾಗ ಇದು ಒಂದು 200 ವರ್ಷದ್ದು ಇರ್ಬೋದು ರೀ. ಇದು ಹೆಂಗೈತಿ. ಇವರು ಒಂದು ದೊರೆ ರಾಜ ಆಗಿರ್ಬೇಕು ಅನ್ಕೊತೀನಿ ರೀ. ಇವೆಲ್ಲ ಅವಾಗಿನ ನಾಣ್ಯಗಳು ರೀ ಇವು. ಅವಾಗಿಂದು ವರಹ ಅವೇನೋ ಇರ್ತಾವಲ್ರಿ ಅರಮನೆ ಒಳಗೆ ರೀ. ಇದು ರೀ ಗುಂಡು ಮದ್ದು ಅಂತಿದ್ರಲ್ರಿ. ಇವು ಗುಂಡು ಹಾಕಿ ಹಿಂಗೆ ಹಾರಿಸ್ತಿದ್ರು. ಅಲ್ಲೇ ಪಕ್ಕಕ್ಕೆ ಪಿರಂಗಿ ಐತೆ ನೋಡ್ರಿ. ಇದು ನಾವು ಫೋಟೋ ತೊಗೊಳ್ಳೋಣ ಅಂಥೇಳಿ ನ್ಯೂ ಟ್ರೆಂಡಿಂಗ್ ಪೋಸಸ್ನೆಲ್ಲ ಟ್ರೈ ಮಾಡತ್ತಿದ್ವಿ. ಅಷ್ಟೊಂದು ಬರೋಂಗಿಲ್ಲ ಅಂದರೂ ನೋಡ್ರಿ ಪೋಸಸ್. ಇವಾಗ ಅವರು ಹೋಗುವ ಟೈಮ್ ಆತಂತ ಹೇಳತ್ತಿದ್ರು, ಅದಕ್ಕೆ ಹೊಂಟಿದ್ವಿ. ನಮ್ಮ ಅಂಟಿ ಇನ್ನೂ ಟೈಮ್ ಐತೆ ತಡಿ ಅಂತೇಳಿ ವಾಕ್ ಮಾಡಿ ಬರೋಣ ಅಂಥೇಳಿ ವಾಕ್ ಮಾಡಕ್ಕೆ ಹೋಗ್ಯಾರಿ. ನಾ ಆ ಸೈಕಲ್ ಗ್ಯಾಪ್ನ್ಯಾಗ ಏನೋ ಒಂದು ವೀಡಿಯೋ ಮಾಡಕ್ಕೆ ಹೋದ್ನಿ ರೀ. ಅದಷ್ಟೊಂದು ಸರಿ ಬರಲಿಲ್ಲ. ಈಗ ಮರಳಿ ಗೂಡಿಗೆ ಅಂತ ಹೇಳ್ರಿ ಹೊಳ್ಳಿ ಹೊಂಟ್ಬಿಟ್ವಿ ಬೆಂಗಳೂರಿಗೆ. ಬಾಯ್ ಶ್ರೀರಂಗಪಟ್ಟಣ ಅಂತ ಹೇಳಿ. ಇವತ್ತಿನ ದಿನ ಭಾಳ ಗಿಚ್ಚ ಎಂಜಾಯ್ ಮಾಡಿದ್ವಿ ರೀ. ಎಲ್ಲ ಪ್ಲೇಸ್ ನೋಡಿದ್ವಿ, ನೀರಾಗ ಆಟ ಆಡಿದ್ವಿ. ಈ ದಿನ ಖುಷಿಯಿಂದ ಎಂಡ್ ಮಾಡ್ತಿದ್ದೀನಿ. ಬಾಯ್.